ಗ್ರಾಮದ ಬಂಧುಗಳೇ, ಇದು ತೇಜಸ್ವಿ ವಿ ಪಟೇಲ್. ಈ ಧ್ವನಿ ಮುದ್ರಣದ ಸಮಯ ಬೆಳಗ್ಗೆ 9:30, ದಿನಾಂಕ ಜುಲೈ 2, ಮಂಗಳವಾರ. ಬಂಧುಗಳೇ, ಸುಮಾರು 2-3 ವರ್ಷಗಳಿಂದನೂ ಗ್ರಾಮದಲ್ಲಿ ಮತ್ತು ನಮ್ಮ ಕಲ್ಲೇಶ್ವರ ದೇವಸ್ಥಾನಕ್ಕೆ ಬರುತ್ತಿದ್ದ ಇತರೆ ಗ್ರಾಮಸ್ಥರು ದೇವಸ್ಥಾನನ ಪುನರ್ನಿರ್ಮಾಣದ ಬಗ್ಗೆ ಅಪೇಕ್ಷೆ ಮತ್ತು ಒತ್ತಾಯಗಳನ್ನು ಮಾಡ್ತಾನೆ ಬರ್ತಾಯಿದ್ರು. ಕೆಲ ಧಾರ್ಮಿಕ ಮುಖಂಡರು ಕೂಡ ಸಲಹೆಯ ರೂಪದಲ್ಲಿ ಒತ್ತಾಯ ಮಾಡ್ತಾಯಿದ್ರು. ಇಲ್ಲ, ನೀವು ಪುನರುಜ್ಜೀವನ ಮಾಡಬೇಕು ಅಂತ ಹೇಳ್ತಾಯಿದ್ರು. ಮತ್ತು ಅಲ್ಲಿ ದೇವಸ್ಥಾನದ ಧಾರ್ಮಿಕ ಕಾರ್ಯಗಳನ್ನ ಕೈಗೊಳ್ಳೋರು ಕೂಡ ಮಳೆ ಬಂದಾಗ ಸೋರುತ್ತೆ, ಅವಟ್ಟು ಅಲ್ಲಿನ ಕೆಲವು ತೊಂದರೆಗಳನ್ನ ಹೇಳ್ತಾನೇ ಇದ್ದರು. ದೇವಸ್ಥಾನ ನಿರ್ಮಾಣ ಅನ್ನೋದು ಒಂದು ದೊಡ್ಡ ಕಾರ್ಯ, ಅದನ್ನು ಸರಿಯಾದ ಸಮಯದಲ್ಲೇ ಕೈಗೆತ್ಕೊಳ್ಬೇಕಾಗತ್ತೆ ಅಂತ ಆಲೋಚನೆ ಮಾಡ್ತಾ ಈ 2 ವರ್ಷದ ಕೆಳಗೆ, 2 ವರ್ಷ ಅಲ್ಲ, ಹಿಂದಿನ ವರ್ಷ ದೇವಸ್ಥಾನದ ನಿರ್ಮಾಣಕ್ಕೆ ಚಾಲನೆ ಕೊಡೋಣ ಅಂತ ಅಂದ್ಕೊಂಡು ಗ್ರಾಮದಲ್ಲಿ ಎಲ್ಲ ಹಿರಿಯರು, ಎಲ್ಲ ಗ್ರಾಮಸ್ಥರ ಮತ್ತು ಕಲ್ಲೇಶ್ವರ ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾರೆ ಇತರೆ ಗ್ರಾಮಗಳಿಂದ ಅವ್ರದ್ದೆಲ್ಲರದ್ದು ಸೇರಿಸಿ ಒಂದು ಸಭೆನ ಮಾಡಿ ದೇವಸ್ಥಾನದ ನಿರ್ಮಾಣ ಮತ್ತು ಕಲ್ಯಾಣ ಮಂಟಪನೂ ಕೆಲವು ಗ್ರಾಮಸ್ಥರು ತುಂಬ ಸ್ಥಳ ಇದೆ ಪಾರ್ಕಿಂಗಿಗೆಲ್ಲ, ನೀವು ಒಂದು ಒಳ್ಳೆ ಕಲ್ಯಾಣ ಮಂಟಪ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾಯಿದ್ರು. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಗ್ರಾಮದ ಸೇವಲಾಲ್ ದೇವಸ್ಥಾನನ ಈ ಹಿಂದೆ ನಮಗೆ ಗೋಪುರ ಮಾಡಿಸ್ಕೊಡ್ರಿ ಅಂತ ಕೇಳ್ತಾಯಿದ್ರು. ಬಟ್ ಅದು ಆಗಲಿಲ್ಲ. ನಂತರ ದೇವಸ್ಥಾನನೇ ಪುನರ್ನಿರ್ಮಾಣ ಮಾಡಬೇಕು ಅನ್ನೋದು ಬಣಜಾರ್ ಸಮುದಾಯದವರ ಅಪೇಕ್ಷೆ ಇದೆ. ಗಾಳಿ ದುರ್ಗಮ್ಮನ ಬಗ್ಗೆ ನನಗೆ ಯಾವುದೇ ಒಂದು ಬೇಡಿಕೆ ಬಂದಿಲ್ಲ. ಕಟ್ಟೆ ದುರ್ಗಮ್ಮನ ಬಗ್ಗೆನೂ ಕೂಡ ಕೆಲವರು ಭಾಳ ಸೀಮಿತವಾಗಿ ಅದಕ್ಕೂ ಗೋಪುರ ಆಗಬೇಕು ಅಂತಿದ್ರು. ಗಣಪತಿ ದೇವಸ್ಥಾನಕ್ಕೂ ಗೋಪುರ ಆಗಬೇಕು ಅನ್ನೋರು ಇದ್ದಾರೆ. ಮತ್ತು ಸಿಹಿಬಾರದ್ದು ಏನೋ ಒಂದು ಬೇಡಿಕೆ ಇತ್ತು, ಅದು ಈ ಸಂದರ್ಭದಲ್ಲಿ ಜ್ಞಾಪಕಕ್ಕೆ ಬರ್ತಾಯಿಲ್ಲ. ಮತ್ತು ಹೊಸ ಬಸ್ ಸ್ಟ್ಯಾಂಡ್ ಬಳಿರೋ ಮಸೀದಿಗೆ ಒಂದು 2-3 ಶೌಚಾಲಯ ಮಾಡಿಕೊಡಿ ಅಂತ ಆ ಕಾಲೋನಿಯ ಮುಖಂಡರು ಬಂದು ಕೇಳಿದರು. ನಾನು ಅವ್ರಿಗೆ ಅವಾಗ ಹೇಳಿದೆ, ನೀವು ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದಾಗ ಹೇಳಿಲ್ಲಲ್ಲ ನೀವು, ಯಾಕೆಂದರೆ ಈ ಥರದೇ ಒಂದು ಸ್ಕೀಮ್ನ ನಾವು ಬಸವಣ್ಣದಲ್ಲಿ ಒಂದು ಮಸೀದಿಯಲ್ಲಿ ಮಾಡಿಸಿದ್ದೀನಿ. ಒಂದು 5-6 ಲಕ್ಷ ರೂಪಾಯಿದಲ್ಲಿ ಸುಸರ್ಜಿತವಾದ 2 ಅಥವಾ 3 ನೆನಪಿಲ್ಲ ಶೌಚಾಲಯಗಳನ್ನ ನಿರ್ವಹಿಸಿದ್ವಿ, ಮಾಡ್ಬೋದಿತ್ತಲ್ಲ ಅಂತ ಹೇಳಿದೆ. ಅವ್ರದ್ದು ಒಂದು ಬೇಡಿಕೆ ಇದೆ. ಮತ್ತು ದೇವಸ್ಥಾನದ ಹಿಂದೆ ಇರೋ ಅಂಥ ಫಜ್ಲುಲ್ ಶಾ ಅವರ ದರ್ಗಾ ಏನಿದೆ, ಆ ದರ್ಗಕ್ಕೆ ಒಂದು ಸ್ವಲ್ಪ ಚಿಕ್ಕ ಬೇಡಿಕೆ ಇದೆ. ಮತ್ತು ಇಲ್ಲಿ ದೇವಸ್ಥಾನದಿಂದಿರೋ ಮಸೀದಿ ಬಗ್ಗೆ ನನಗಂತೂ ಯಾವುದೇ ಬೇಡಿಕೆ ನನ್ನ ಗಮನಕ್ಕೆ ಬಂದಿಲ್ಲ. ಇದನ್ನು ಮತ್ತು ಈ ಕಲ್ಲೇಶ್ವರ ದೇವಸ್ಥಾನದ ನಿರ್ಮಾಣ ಮತ್ತು ಚೌಟ್ರಿ ಎಲ್ಲನೂ ಆಲೋಚನೆ ಮಾಡಿ ನನ್ನ ಮನಸ್ಸಲ್ಲಿ ಬಂದಿದ್ದು, ಒಂದು ಕಾರಿಗ್ನೂರಲ್ಲಿ ಒಂದು ಮಂದಿರ, ಮಸೀದಿ, ಜೀರ್ಣೋದ್ಧಾರ ಸಮಿತಿನೋ ಅಥವಾ ಏನೋ ಅದೊಂದು ಹೆಸರನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ಕಲ್ಲೇಶ್ವರನ ದೇವಸ್ಥಾನ ಇರ್ಬೋದು ಅಥವಾ ಚೌಟ್ರಿದಿರ್ಬೋದು, ಇದು ಗ್ರಾಮದಲ್ಲಿರುವ ಎಲ್ಲ ದೇವಸ್ಥಾನಗಳ ಬಗ್ಗೆ ಏನಿರ್ಬೋದು, ಶಿವಾಲಯ ದೇವಸ್ಥಾನದ್ದು ಏನಾರು ಬೇಡಿಕೆ ಇದ್ದರೆ ಅಥವಾ ರೇಣುಕ ಮಂದಿರದ್ದು ಏನಾರು ಬೇಡಿಕೆ ಇದ್ದರೆ, ಈಗಾಗಲೇ ಉಡ್ಸ್ಲಾಂಬಿಕಾ ದೇವಸ್ಥಾನದ ಗೋಪುರ ಮಾಡಿದ್ದಾರೆ. ಈ ಥರದ್ದು ಎಲ್ಲ ಬೇಡಿಕೆಗಳು ಏನೆಲ್ಲ ಬೇಡಿಕೆಗಳಿರ್ಬೋದು, ಒಟ್ಟಾರೆ ಗ್ರಾಮದೊಳಗೆ ಹಣ ಸಂಗ್ರಹ ಮಾಡಬೇಕು. ಇತರೆ ಗ್ರಾಮಸ್ಥರು ಯಾರು ಕಲ್ಲೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ ಅವರಿಂದನೂ ಹಣನ, ಜೊತೆಗೆ ಇನ್ನು ಕಾರಿಗ್ನೂರಾಗಿರೋದ್ರಿಂದ ಇನ್ನು ಬೇರೆ ಬೇರೆ ಕಡೆಗೆ ಯಾರೆಲ್ಲ ನಮಗೆ ಸಹಕಾರ ಮಾಡ್ಬೋದು ಅನ್ನೋರು ಸಹಕಾರ ತಗೊಂಡು ಒಂದು ದೊಡ್ಡ ಪ್ರಾಜೆಕ್ಟ್ ಇದು. ಕನಿಷ್ಠ ಒಂದು 10-12 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು, ಚಿಕ್ಕ ಪ್ರಾಜೆಕ್ಟ್ ಏನಲ್ಲ. ಈ ಎಲ್ಲ ಇದಕ್ಕೆ ಆಲೋಚನೆ ಮಾಡಿ ಕಳೆದ ವರ್ಷ ಸಭೆ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಆದರೆ ಮಳೆ ಅಭಾವ ಅನ್ನೋದು ಗೊತ್ತಾಗ್ತದಂತೆ ಈ ಸಂದರ್ಭದಲ್ಲಿ ನಾವು ದೇವಸ್ಥಾನ ನಿರ್ಮಾಣದ ಸಭೆ ಕರೆಯೋದು ಸರಿಯಲ್ಲ. ಒಂದು ವೇಳೆ ಕರೆದು ಸೇರಿದ್ರು ಮಳೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ಸಂಗತಿ ಅಂತ ಈ ಬಾರಿ 2024 ಮಳೆ ಚೆನ್ನಾಗಿ ಬರ್ತೈತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. 2023 ಆ ಸಭೆ ಕರೀಲಿಕ್ಕೆ ಆಗಲಿಲ್ಲ ಆ ಮಳೆ ಕಾರಣದಿಂದ. ಮತ್ತು 2024 ಈಗೇನು ಮಳೆಗಾಲ ಇದೆ, ಈ ಮಳೆಗಾಲ ಈ ಸಲ ಚೆನ್ನಾಗಿ ಬರ್ತದೆ ಅಂತ ಒಂದು ಹವಾಮಾನ ತಜ್ಞರ ವರದಿ ಇದೆ. ಆದರೂ ಜೂನ್ ಕಳೀತು ಅಂತ ಮಳೆ ಬಂದಿಲ್ಲ. ಜಲಾಶಯದಲ್ಲೂ ಒಳಹರಿವು ತೀರ ಇಲ್ಲ ಅನ್ನೋಂಗಿಲ್ಲ, ಬಟ್ ಆದರೆ ನಮಗೆ ಅಗತ್ಯ ಇರೋಷ್ಟು ಬರ್ತಾಯಿಲ್ಲ. ಈ ಮಧ್ಯೆ ಈ ಸಲ ಕಲ್ಲೇಶ್ವರ ರಥೋತ್ಸವ ಚೆನ್ನಾಗಾಯಿತು.
ಚೆನ್ನಾಗಾಗಿದ್ದನ್ನ ಮೈಮಣ್ಣ ನಾನು ಕೂಡ ಕಾರ್ಯಕ್ರಮದಲ್ಲಿ ಬಂದು ಮುಕ್ತ ಮನಸ್ಸಿಂದಲೇ ಶ್ಲಾಘಿಸಿದ್ದೀವಿ. ಏನು ಒಂದು ತಂಡಾಗಿ ಗ್ರಾಮದಲ್ಲಿ ತೆರಳಿ ಹಣ ಸಂಗ್ರಹಿಸಿ ಮತ್ತೆಲ್ಲ ಚೆನ್ನಾಗಿ ಕಾರ್ಯಕ್ರಮಗಳು ಮಾಡಿದ್ದು, ಧಾರ್ಮಿಕ ಕಾರ್ಯಕ್ರಮ ಕೈಗೊಂಡದ್ದು ಚೆನ್ನಾಗೆ. ಕಲ್ಲೇಶ್ವರನ ರಥೋತ್ಸವ ಯಾವಾಗಲೂ ಕೂಡ ಚೆನ್ನಾಗಾಗ್ತಾ ಬಂದಿದೆ, ಈಗಲೂ ಚೆನ್ನಾಗಾಗಿದೆ, ಅದರಲ್ಲೇನು ಎರಡು ಮಾತಿಲ್ಲ. ನಾವು ಹಿಂದನ್ನು ಕೂಡ ಶ್ರಮ ಹಾಕಿರೋರು ಭಾಳ ಜನ ಅದಾರ. ಅವ್ರದ್ದೆಲ್ಲ ಹೆಸರುಗಳು ನಾನು ಹೇಳ್ತಾ ಯಾರ್ದಾದ್ರು ಬಿಟ್ಟು ಹೋದರೆ ತಪ್ಪಾಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಲಿಕ್ಕೆ ಹೋಗಲ್ಲ. ಎಲ್ಲರೂ ಶ್ರಮ ಹಾಕ್ಯಂತ ಮಾಡ್ಕೊಂತ ಬಂದಿದ್ದಾರೆ. ಬಟ್ ಅವಾಗ ಒಂದು ತಂಡ ಅನ್ನೋದೇನು ರಚನೆ ಆಗಿರಲಿಲ್ಲ. ಅವ್ರವ್ರಿಗೆ ಏನು ಅನಿಸುತ್ತೋ ಸೇರಿ ಆಯಾ ಸಂದರ್ಭದಲ್ಲಿ ತೇರಿಂದ ಏನೇನು ಧಾರ್ಮಿಕ ಕಾರ್ಯಗಳಿರ್ತದೋ ಅವನ್ನೆಲ್ಲ ಮಾಡ್ತಾಯಿದ್ರು ಅವರು. ಹಂಗೆಲ್ಲ ಮಾಡ್ತಾಯಿದ್ದಕ್ಕೆ ಚೆನ್ನಾಗಿ ನಡ್ಕೊಂತಾನೆ ಬಂದಿದೆ. ಈ ಚೆನ್ನಾಗಿ ನಡೆಯೋಂಥ ವಿಷಯಗಳು ಎಲ್ಲ ಸಂದರ್ಭದಲ್ಲೂ ನನ್ನ ಗಮನಕ್ಕಂತೂ ಬರುತ್ತೆ. ಯಾರೇ ಮಾಡಲಿ ಚೆನ್ನಾಗೆ, ಕಲ್ಲೇಶ್ವರ ಆ ಶಕ್ತಿ ಅಂತೂ ನನಗೆ ಕೊಟ್ಟಿದ್ದಾನೆ. ಅದು ಗ್ರಾಮದಲ್ಲೇ ಇರಲಿ, ಹೊರಗೆ ಇರಲಿ, ಎಲ್ಲೇ ಇರಲಿ, ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಿರಲಿ, ಅದು ಯಾರಿಂದನೇ ಆಗಿರಲಿ, ಅದು ನಾನು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನನಗೆ ಕಲ್ಲೇಶ್ವರ ಕೊಟ್ಟಿರೋಂಥ ದೊಡ್ಡ ಶಕ್ತಿ ಅಂತ ಖಂಡಿತ ಭಾವಿಸ್ತೇನೆ. ಈಗ ಏನು ತಂಡ ಹೋಗಿ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಈಗ ಸಮಿತಿ ರಚನೆ ಮಾಡಬೇಕು ಅಂದರು. ಸಮಿತಿ ರಚನೆ ಮಾಡಿರಿ ಅಂತ ಹೇಳಿದೆ. ಸಮಿತಿ ರಚನೆ ಮಾಡಿ ಅದನ್ನು ನೋಂದಣಿ ಮಾಡಬೇಕು, ನೋಂದಣಿಗೆ ಪದಾಧಿಕಾರಿಗಳು ನೇಮಕ ಮಾಡಬೇಕು ಅಂತ ಆಯಿತು. ನೋಂದಣಿ ಪದಾಧಿಕಾರಿಗಳು ಸರಿ ಅಂತೆಲ್ಲ ಹೇಳಿ ಅದು ಧಾರ್ಮಿಕ ಸೇವಾ ಸಮಿತಿ ಅಂದು ಅವ್ರು ಯಾರೋ ಟೆಕ್ನಿಕಲ್ ಪರ್ಸನ್ಸ್ ಅಲ್ಲೇನು ನೋಂದಣಾ ಇಲಾಖೆಯಲ್ಲಿ ಇಲ್ಲ ನೀವು ಈ ರೀತಿ ಸಮಿತಿ ಅಂತ ಮಾಡಿದರೆ ಅದು ಅಷ್ಟು ಚೆನ್ನಾಗಿರಲ್ಲ, ಕಲ್ಲೇಶ್ವರ ಧಾರ್ಮಿಕ ಸಮಿತಿ ಮಾಡಿರಿ ಅಂತ ಅವ್ರು ಸಲಹೆ ಕೊಟ್ಟಿದ್ದಾರೆ ಅಂತ ನನಗೂ ನನ್ನ ಮುಂದೆನೂ ವಿಷಯ ಬಂತು. ಇಲ್ಲ ಧಾರ್ಮಿಕ ಸೇವಾ ಸಮಿತಿ ಅಂತ ಮಾಡಿರಿ, ಕಲ್ಲೇಶ್ವರ ಸಮಿತಿ ಅಂತ ಅದು ಮಾಡೋದು ಸರಿ ಹೋಗಲ್ಲ. ಯಾಕೆಂದರೆ ಅದನ್ನ ಗ್ರಾಮದ ಎಲ್ಲರೂ ಹಿರಿಯರು ಸೇರ್ಕೊಂಡು ಅದು ದೊಡ್ಡ ಪ್ರಾಜೆಕ್ಟ್ ಇರೋದ್ರಿಂದ ಅದಕ್ಕೆ ಬರೀ ನಾವು ಕಾರ್ಯನೂರರು ಅಷ್ಟೇ ಸೇರೋದಲ್ಲ, ಬೇರೆ ಬೇರೆ ಗ್ರಾಮಸ್ಥರನ್ನು ಸೇರಿಸ್ಕೋಬೇಕಾಗತ್ತೆ. ಆ ಪ್ರಾಜೆಕ್ಟ್ ನಾವು ಪ್ರಾಜೆಕ್ಟಾಗಿ ರಿಸಲ್ಟ್ ಬೇಕು ಅಂದರೆ ಬೇರೆ ಗ್ರಾಮಸ್ಥರನ್ನು ಸೇರಿಸ್ಕೋಬೇಕಾಗತ್ತೆ. ಮತ್ತು ಕಲ್ಲೇಶ್ವರ್ಗೆ ನಡ್ಕೊಳ್ಳೋರು ಬೇರೆ ಗ್ರಾಮಸ್ಥರು ಏನಿದ್ದಾರೆ ಅವ್ನು ಸೇರಿಸ್ಕೊಂಡು ಮಾಡ್ಬೇಕಾದ್ದು ನಮ್ಮ ಧರ್ಮ ಆಗುತ್ತೆ. ಹಾಗಾಗಿ ಅದು ಆ ಸಂದರ್ಭದಲ್ಲಿ ಮಾಡೋಣ ಅಂತ ಹೇಳಿ ನಾನು ಹೇಳಿದೆ. ಬಟ್ ಅದನ್ನು ಕಲ್ಲೇಶ್ವರನ ಹೆಸರು ಇಡ್ಲಿಕ್ಕೆ ಬೇಡ ಅಂದನಿ ಅನ್ನೋದೇ ಚರ್ಚೆ ಆಗ್ತಾಯಿತಿ ಅಂತ ನನ್ನ ಗಮನಕ್ಕೆ ಬಂತು. ಈಗ ಯಾವುದೇ ಒಂದು ವಿಷಯನ ಯಾವುದೇ ವಿಷಯ ಇರಲಿ, ಅದು ನಮ್ಗೆ ಏನೇನು ತಿಳಿಯುತ್ತೋ ಅದರದ ಮೇಲೆ ನಾವು ಚರ್ಚೆ ಮಾಡೋದು. ಈ ಬೆಳಗ್ಗೆ ಯಾವುದೋ ಒಂದು ಚರ್ಚೆ ಆಯಿತು ಅಂದ್ರೆ ಅದು ನನಗೆ ಯಾಕೋ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು. ನಾನು ಯಾವ ಉದ್ದೇಶದಿಂದ ಬೇಡ ಅಂತ ಹೇಳಿದ್ದೀನಿ, ಇವ್ರು ಯಾವ ರೀತಿ ಗ್ರಹಿಸಿದಾರಲ್ಲ ಅಂತ ಅನ್ನಿಸ್ತು. ಏನೆಲ್ಲ ಯುವಕರು ಇದ್ದೀರಿ ನೀವು, ಈ ಸಲ ಕಲ್ಲೇಶ್ವರನ ರಥೋತ್ಸವ ಮಾಡಿದರು, ಚೆನ್ನಾಗಿ ಮಾಡಿದ್ದೀರಿ, ಖಂಡಿತ ಸಂತೋಷ ಪಡ್ತೀವಿ. ಒಂದು ನಿಮ್ಮ ಗಮನದಲ್ಲಿರಲಿ, ನೀವು ಗ್ರಾಮದಲ್ಲಿ ಹಣ ಸಂಗ್ರಹಿಸ್ಲಿಕ್ಕೆ ತೆರಳಿದಾಗ ಕಲ್ಲೇಶ್ವರನ ಹಬ್ಬ ಮಾಡ್ತೀವಿ, ಆಂಜನೇಯನ ಮುಳ್ಳನ್ನು ಚೆನ್ನಾಗಿ ಮಾಡ್ತೀವಿ, ಓಕ್ಲಿನ ಚೆನ್ನಾಗಿ ಆಚರಿಸ್ತೀವಿ ಅನ್ನೋದು ಗ್ರಾಮಸ್ಥರಿಗೆ ನಿಮ್ಮೆಲ್ಲರ ಮೇಲೆ ನಂಬಿಕೆ ಬಂದು ಬಹುತೇಕ ಹಣ ಕೊಟ್ಟಿದ್ದಾರೆ. ನೀವು ಹಣ ಕೇಳಕ್ಕೆ ಹೋದಾಗ ರಥೋತ್ಸವ ಮಾತ್ರ ನಿಮ್ಮ ಮುಂದಿದ್ದಂಥ ವಿಷಯ. ರಥೋತ್ಸವ ಆದಮೇಲೆ ಸಮಿತಿ ಮಾಡಬೇಕು ಅನ್ನೋದು ಆಲೋಚನೆ ಬಂತು. ಸಮಿತಿ ಮಾಡಬೇಕು ಅಂದಮೇಲೆ ಮತ್ತು ಇದು ಒಂದೊಂದೇ ಸ್ಟೆಪ್ಪು. ಆದರೆ ಒಂದು ನೀವು ಸಮಿತಿ ಮಾಡಬೇಕಾದ್ರೆ ಇಡೀ ಗ್ರಾಮಸ್ಥರನ್ನೆಲ್ಲರನ್ನೂ ಒಂದು ಕಡೆ ಕರೆದಿಲ್ಲ. ನಿಮಗೆ ಯಾರ್ಯಾರಿಗೆ ಸಂಪರ್ಕ ಇತ್ತು, ಮೊಬೈಲಲ್ಲಿ ಕರೆಯೋ ಸಂಪರ್ಕ ಯಾರಿಗಿತ್ತು, ವಾಟ್ಸಪ್ಪಲ್ಲಿ ಹಾಕೋದೇನಿತ್ತು, ಅದರ ಆಧಾರದ ಮೇಲೆ ಯಾರ್ಯಾರು ಅಲ್ಲಿ ಅವತ್ತು ವಿಷಯ ತಿಳಿದು ಬಂದರು ಅದನ್ನೇ ಪರಿಗಣಿಸಿ ಸಮಿತಿ ಮಾಡಿದಿರಿ. ಖಂಡಿತ ಅಭ್ಯಂತರ ಇಲ್ಲ. ಎಲ್ಲರಿಗೂ ವಿಷಯ ನಂತರ 1-2 ಬಾರಿ ನೀವು ಟಾಮ್ ಓಡಿಸಿದಿರಿ, ಆಮೇಲೆ ಈ ಕಸ ವಿಲೇವಾರಿ ಘಟಕದ ಮೂಲಕನೂ ಪ್ರಚಾರ ಪಡಿಸಿದಿರಿ. ಅದೇನು ದೊಡ್ಡ ಲೋಪ ಅಂತ ಹೇಳಲ್ಲ. ಬಟ್ ಆದರೆ ನಾವು ಗ್ರಾಮಸ್ಥರ ಗಮನಕ್ಕೆ ಹಬ್ಬ ಅನ್ನೋ ಕಾರಣಕ್ಕೆ ನಮಗೆಲ್ಲರಿಗೂ ಪ್ರೋತ್ಸಾಹ ನೀಡ್ಕೊಂತ ಬಂದಿದ್ದಾರೆ. ಯಾರೇ ಹಣ ಕೇಳಕ್ಕೆ ಹೋದ್ರು, ಹಬ್ಬ ಅಂತ ಹಣ ಕೇಳಕ್ಕೆ ಹೋದ್ರು ಅಥವಾ ಧಾರ್ಮಿಕ ಚಟುವಟಿಕೆಗಳ ಹಣ ಕೇಳಕ್ಕೆ ಹೋದ್ರು, ನಮ್ಮ ಗ್ರಾಮಸ್ಥರಲ್ಲಿ ತುಂಬ ಜನ ಕೊಡೋರಿದ್ದಾರೆ. ಹೆಚ್ಚು ಹಣ ಕೊಡ್ತಾರೆ ಅಂತ ಹೇಳಲ್ಲ, ತುಂಬ ಜನ ಕೊಡೋರಿದ್ದಾರೆ. ಬಟ್ ಕೆಲವರು ಮಾತ್ರ ಅದು ಯಾರೇ ಹಣ ಕೇಳಿದ್ರು, ಹಣ ಯಾರು ಕೇಳ್ತಾರೆ ಅನ್ನೋದ್ರ ಮೇಲೆ ಕೊಡ್ತಾರೆ. ಅದಕ್ಕೆ ನಿಮಗೂ ಅನುಭವ ಆಗಿದೆ, ಹಿಂದೆ ಹಣ ಎತ್ತಿದವ್ರಿಗೂ ಅನುಭವ ಆಗಿದೆ. ಏನೋ ಅವ್ರಿಗೆಲ್ಲ ಹಿಂದೇನು ಎಲ್ಲ ಹಣ ಎತ್ತುತ್ತಾಯಿದ್ರು, ಹಣ ಪಡಿಲಿಕ್ಕೆ ಹೋಗ್ತಾಯಿದ್ರು. ಅವ್ರಿಗೇನು ಎಲ್ಲರೂ ಕೊಟ್ಟಿದ್ದಾರೆ ಅಂತಿಲ್ಲ. ಅವಾಗ ಒಂದು 4-6 ಜನ ಕೊಟ್ಟಿರಲಿಲ್ಲ, ಇವಾಗಲೂ ಒಂದು 4 ಜನ ಕೊಟ್ಟಿರಲಿಕ್ಕಿಲ್ಲ. ಇದು ಯಾವಾಗಲೂ ನಡ್ಕೊಂತ ಬಂದಿರುತ್ತಿದ್ದು. ಅದು ಕಲ್ಲೇಶ್ವರ ಮರೆ ಆಗ್ಬಿಡ್ತಾನೆ, ಹಣ ಎತ್ತರ ಮುಖ್ಯ ಆಗ್ಬಿಡ್ತಾರೆ. ಹಂಗಾಗಿ
ಅದೊಂದು ಕಾಯಿಲೆ ಅನ್ಬೇಕು ಏನೋ. ಯಾರೇ ಹಣ ಎತ್ತಿದ್ರು ಎತ್ತರ ಮೇಲೆ ಸ್ವಲ್ಪ ಡಿಪೆಂಡಾಗಿ ಕೆಲವ್ರು ಕೊಡಲ್ಲ. ಬಟ್ ಎತ್ತರು ಬದಲಿ ಆದಂಗೆ ಇವ್ರು ಕೊಡೋರು ಕೊಡದೇ ಇರೋರು ಬದಲಿ ಆಗ್ತಿರ್ತಾರೆ. ಅದು ಸೆಕೆಂಡರಿ ಬಂಧುಗಳೇ. ಈಗ ನೀವು ಏನು ಕಲ್ಲೇಶ್ವರನ ಹೆಸರಿಡ್ಲಿಕ್ಕೆ ನಾನು ಬೇಡ ಅಂದಿದ್ದೀನಿ ಅನ್ನೋದೇನು ನೀವು ಅದನ್ನೇ ಯಾವುದು ಬೇರೆ ರೀತಿ ತಗೊಳೋದು ಬೇಡ. ಅದಕ್ಕೆ ಸದುದ್ದೇಶ ಇದೆ. ಅದು ಎಲ್ಲರಿಗೂ ತಕ್ಷಣ ಅರ್ಥ ಆಗಲಿಕ್ಕಿಲ್ಲ. ಏನಿದೆ, ಒಂದು ಇಡೀ ಗ್ರಾಮಸ್ಥರನ್ನು ಮತ್ತು ಬೇರೆ ಬೇರೆ ಗ್ರಾಮಸ್ಥರನ್ನು ಸೇರಿ ಅದಕ್ಕೆ, ಯಾಕೆಂದರೆ ಬೇರೆ ಗ್ರಾಮದಲ್ಲಿ ನಾವು ಹಣ ಸಹಾಯ ಬೇಕಾಗತ್ತೆ ಅಂದರೆ ಇಲ್ಲಿ ಗ್ರಾಮಸ್ಥರು ಕೂಡ ಹಿರಿಯರು ಇರಬೇಕಾಗತ್ತೆ. ಆ ಸಮಿತಿಗಳಲ್ಲಿ ಯುವಕರ ತಂಡ ಒಳ್ಳೆಯದೇ, ಒಂದು ಕಾರ್ಯಕಾರಿಯಾಗಿ ಯುವಕರ ತಂಡ ಇರಬಹುದು. ಆದರೆ ಹಣದ ವಿಚಾರ, ಲೆಕ್ಕ ಇತ್ಯಾದಿಗಳು ಗ್ರಾಮದ ಹಿರಿಯರು ಇರಲೇಬೇಕಾಗತ್ತೆ. ಅವರು ಹಿರಿಯರ ಸಲಹೆ ಇಲ್ದಲೇ ಏನು ಮಾಡೋದು ಉಚಿತ ಇರಲ್ಲ. ಹಾಗಾಗಿ ಮಂದಿರ, ಮಸೀದಿ ಪುನರುಜ್ಜೀವನ ಸಮಿತಿ ಅಂತ ಒಂದು ಮನಸ್ಸಲ್ಲಿ ಬಂದಿದೆ. ಅದು ಈಗಲೇ ನೋಡೋಣ. ಅದನ್ನ ನಾನು ಗ್ರಾಮಸ್ಥರ ಸಮ್ಮುಖದಲ್ಲಿ ಆ ವಿಷಯನ ಅನುಮೋದನೆ ಪಡಿಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ನೋಡೋಣ. ಅದು ಅಥವಾ ಇನ್ಯಾವುದರ ಬೇರೆ ಹೆಸರನ್ನ ಯಾರಾದರೂ ಇದಕ್ಕಿನ್ನ ಸೂಕ್ತ ಅನಿಸಿದ್ದು ಹೇಳ್ತಾರೋ ಹೇಳಿ. ಆದರೆ ಕಾರಿನೂರಿನ ಗ್ರಾಮದಲ್ಲಿರುವ ಎಲ್ಲ ಧಾರ್ಮಿಕ ಕೇಂದ್ರಗಳ ಬಗ್ಗೆನೂ ಗಮನ ಕೊಡಬೇಕಿದೆ. ಯಾಕೆಂದರೆ ಎಲ್ಲ ಧಾರ್ಮಿಕ ಕೇಂದ್ರಗಳ ದೇವಸ್ಥಾನಗಳ ಬೇಡಿಕೆ ನನಗೆ ಬಂದಿದೆ. ಕಲ್ಲೇಶ್ವರನೂ ಕೂಡ ಮೆಚ್ಚಲ್ಲ ನಾನು ಬರೀ ಕಲ್ಲೇಶ್ವರನ ಬಗ್ಗೆ ಗಮನ ಹರಿಸಿದರೆ. ಮತ್ತು ಸಿದ್ಧಾರೂಢರ ಮಠ ಪ್ರಸ್ತಾಪ ಆಗಿಲ್ಲ ಅಂತ ಅನ್ಬೋದು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಆ ಕಡೆ ಲೈನಲ್ಲಿ ಹೋಗ್ತಿದ್ದವ್ರನ್ನ ವಾಪಸ್ ಮೈಮಣ್ಣ ಫೋನ್ ಮಾಡಿ ಕರೆಸಿ ಬಂದವ್ರು 5 ಲಕ್ಷ ಕೊಟ್ಟಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅಲ್ಲಿ ಮಸೀದಿಗೆ ಹಣ ಕೊಟ್ಟದ್ದು ಬಸವಪಟ್ಟಣದಲ್ಲಿ ಅಥವಾ ಇಲ್ಲಿ ಕುಮಾರಸ್ವಾಮಿಯವರಿಂದ 5 ಲಕ್ಷ ಕೊಡಿಸಿದ್ದು ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಅನ್ನಿಸ್ತಾ ಇದೆ ನನಗೆ, ಏನೇ ಕೆಲಸ ಮಾಡಿದರೂ ಅದು ನಾವು ಪ್ರಚಾರ ಮಾಡಬೇಕು. ಯಾಕೆಂದ್ರೆ ಅದು ಪ್ರಚಾರ ಅದು ಕೆಲಸ ಯಾರಿಗೆ ಆಗಿರ್ತದಲ್ಲ ಅವ್ರು ಪ್ರಚಾರ ಮಾಡಲ್ಲ. ಕೆಲಸ ಅದ್ರ ಬಹುತೇಕ ಕೆಲವ್ರು ಪಾಪ ಕೆಲವ್ರು ಹೇಳ್ಬೋದು, ಇನ್ನು ಪ್ರಚಾರ ಮಾಡಲ್ಲ. ಯಾವರ ಟೀಕೆ ಟಿಪ್ಪಣಿಗಳಿರ್ತಾವಲ್ಲ ಅವನು ಮಾತ್ರ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ಅವ್ರಿಗೆ ಹೆಂಗೆ ಬೇಕಂಗೆ ತೋಚ್ದಂಗೆ ಮಾತಾಡ್ತಿರ್ತಾರೆ. ಅದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇದೇನು ಸಿದ್ದರಾಮಯ್ಯರು ಭಕ್ತರಿಗೆ ಮಾಡಿದ್ದಾರೆ ಅಂತಲ್ಲ, ಒಟ್ಟಾರೆ ಈ ನಡವಳಿಕೆ ಏನಿದೆ ಆ ಕಾರಣಕ್ಕೆ ನಾನು ಅದನ್ನ ಹೇಳ್ತಾ ಇರೋದು. ಅಲ್ಲಿ ಕುಮಾರಸ್ವಾಮಿ ಅವರಿಂದ 5 ಲಕ್ಷ ಕೊಡಿಸಿದ್ದು, ಆಮೇಲೆ ಮತ್ತು ಇವರು ಸಿದ್ದೇಶ್ವರ MP ಆಗಿದ್ದಾಗ ಅವರು ದುಡ್ಡು ಕೊಟ್ಟಾರೆ ಅಂತ ಗೊತ್ತಿದೆ, ಎಷ್ಟು ಅಂತ ಗೊತ್ತಿಲ್ಲ. ಹಿಂಗೆಲ್ಲ ನಡೆದಿದೆ. ಒಟ್ಟಾರೆ ಕಾರಿನೂರು ಗ್ರಾಮದ ಎಲ್ಲ ದೇವಸ್ಥಾನಗಳ ಪುನರುಜ್ಜೀವನ ಅಂದರೆ ಇದು ದೊಡ್ಡ ಪ್ರಾಜೆಕ್ಟು. ನೋಡೋಣ, ಈ ಥರದ್ದು ಒಂದು ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಆಯಾ ದೇವಸ್ಥಾನದವ್ರು ನಾವು ಇದು ದೊಡ್ಡ ಪ್ರಾಜೆಕ್ಟ್ಗಳು ತರೋದಲ್ಲ. ಮತ್ತಿನ್ನು ಈ ಥರದೊಂದು ಆಲೋಚನೆ ಕೈಗೂಡೋಕ್ಕೆ ಕಷ್ಟ ಆಗಬಾರ್ದು. ಏನು ಮೂಲಭೂತವಾಗಿ ತುಂಬ ಅಗತ್ಯ ಇದೆ ಅಂಥದ್ದು ಮಾತ್ರ ಗಮನದಲ್ಲಿಟ್ಕೊಂಡು ಮಾಡೋಣ. ಗ್ರಾಮಸ್ಥರದ್ದು ಎಲ್ಲರೂ ಸೇರಿಸ್ಕೊಂಡು ಈಗ ಮಳೆ ನೋಡೋಣ. ಈಗ ಮೈಮಣ್ಣವ್ರದ್ದು ಡೇಟ್ ತಗೊಂಡು ಅವ್ರು ಯಾವ ಬೆಂಗಳೂರಿಂದ ಬರ್ತಾರೆ ಅಂತ ಅವ್ರ ಡೇಟ್ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ಮೈಮಣ್ಣ, ಪಾಣಣ್ಣ ಎಲ್ಲರೂ ಮತ್ತು ಗ್ರಾಮದಾಗ ಎಲ್ಲ ಹಿರಿಯರನ್ನ, ಗ್ರಾಮದಾಗ ಎಲ್ಲ ಯಜಮಾನ್ರುಗಳು, ಈಗ ನಾನು ಯಜಮಾನ್ರುಗಳ ಹೆಸರನ್ನು ಒಂದು 3-4 ಕೇಳಿದ್ರು ಮತ್ತು ಅದು ಕೂಡ ಆಗುತ್ತೆ ಅಂತ ಗ್ರಾಮದ ಎಲ್ಲ ಯಜಮಾನ್ರುಗಳನ್ನ ಸೇರಿಸ್ಕೊಂಡು ಕಲ್ಲೇಶ್ವರಕ್ಕೆ ಯಾರ್ಯಾರು ಕಲ್ಲೇಶ್ವರ ರಥೋತ್ಸವಕ್ಕೆ ಬರ್ತಾರೆ ಎಲ್ಲ ಸೇರಿಸ್ಕೊಂಡು ಮಾಡೋಣ. ಒಂದು ಚೆನ್ನಾಗಿ ಒಂದು ಸಭೆ ಮಾಡಿ ಯಾವ ರೀತಿ ಅಂದ್ರೆ ರೂಪುರೇಷ, ತುಂಬ ಜನರು ಸಹಾಯ ಬೇಕಾಗತ್ತೆ, ಸರ್ಕಾರದ ಸೌಲಭ್ಯ ಬೇಕಾಗತ್ತೆ, ಅದಕ್ಕೂ ಕೂಡ ನಾವು ಯಾರು ನೆರವು ಪಡಿಬೋದು ಅನ್ನೋದು ನೋಡಿ ಮಾಡೋಣ. ಸೊ ಹಾಗಾಗಿ ಏನು ಯುವಕರ ತಂಡ ಇದೆ, ನೀವೇನು ಬೇರೆ ಥರ ಆಲೋಚನೆ ಮಾಡೋದು ಬೇಕಿಲ್ಲ. ನೀವಾಗಲಿ ಯಾರಾಗಲಿ ಗ್ರಾಮಸ್ಥರಿಗೆ ಎಲ್ಲ ಏನು ಈಗ ಬೆಳವಣಿಗೆಗಳು ಆಗ್ತಾ ಇದ್ದಾವಲ್ಲ, ಸಮಿತಿ ರಚನೆ, ಪದಾಧಿಕಾರಿ ನೇಮಕ, ಇದು ಯಾವುದೂ ಕೂಡ ಗ್ರಾಮಸ್ಥರ ಗಮನಕ್ಕೆ, ಎಲ್ಲರ ಗಮನಕ್ಕಿಲ್ಲ. ಅಲ್ಲಿ ಯಾರ್ಯಾರು ಉಪಸ್ಥಿತ ಬರ್ತಾರೋ ಅವ್ರ ಗಮನಕ್ಕಿರುತ್ತೆ. ಅವ್ರ ಮೂಲಕ ಗ್ರಾಮದಲ್ಲಿ ಹೆಚ್ಚು ಪ್ರಚಾರ ಆಗಿರುತ್ತೆ, ವಿಚಾರ ಗೊತ್ತಿರುತ್ತೆ. ಆದರೂ ಕೂಡ ಅಧಿಕೃತವಾಗಿ ಅದೇ ಉದ್ದೇಶಕ್ಕೆ ಅಂತಲೇ ಸಾಧ್ಯವಿರುವ ಎಲ್ಲ ಮಾಧ್ಯಮ, ಎಲ್ಲ ಮೂಲಕ ಜನರ ಗಮನಕ್ಕೆ ತಂದು ಈ ಟಾಮ್ ಓಡಿಸಿ ಮತ್ತು ಕಸವಿಲ್ಲರ ಘಟಕ ಮೂಲಕ ಹೇಳಿಸಿ, ಮತ್ತು ನಾನು ಕೆಲವು ಸಲ ಗ್ರಾಮದಲ್ಲಿ ಏನೋ ಸಭೆ ಮಾಡ್ಬೇಕಾದ್ರೆ ಯಜಮಾನರುಗಳನ್ನ ಪ್ರತ್ಯೇಕವಾಗಿ ನಾನು ಆಹ್ವಾನ ಕೊಡ್ತೀನಿ ಅವರಿಗೆ. ಆ ರೀತಿ ಎಲ್ಲದನ್ನು ಮಾಡಿ ಯಾರೊಬ್ಬರು ಕೂಡ ಆ ಸಭೆಗೆ ಭಾಗವಹಿಸ್ತಾ ಇರದಂಗೆ ನೋಡಿಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಮಾಡೋಣ. ಸೊ ಹಂಗಾಗಿ ಈಗೇನು ಧಾರ್ಮಿಕ ಸೇವಾ ಸಮಿತಿ ಅಂತ ಏನು ರಚನೆ ಆಗಿದೆ ಅದನ್ನು ನೀವು ಅದೇ ರೀತಿ ನೋಂದಣಿ ಮಾಡಿಸ್ರಿ. ಏನು ಪದಾಧಿಕಾರಿಗಳು ನೇಮಕ ಮಾಡ್ಕೊಂಡಿದ್ದೀರಿ
ಆ ನೇಮಕಾತಿನ ಏನು ಮಾಡ್ಕೊಂಡಿದ್ದೀರಿ ಅದೆಲ್ಲ ನೀವು ಸೇರಿ ಮಾಡ್ಕೊಂಡಿದ್ದೀರಿ. ಅದು ಏನು ಅದ್ರ ಬಗ್ಗೆ ನಂದು ಯಾವುದೇ ಸಲಹೆ ಇಲ್ಲ. ಇವನು ಅಸುಂಡಿ ಮುರುಗೇಶ್ ಅವತ್ತು ಬಂದಾಗ ಕೇಳಿದೆ, ಅಮ್ಮಮ್ಮ ನಿಮ್ದೇನಾರ ಆಕ್ಷೇಪ ಆಯ್ತಾ? ಇಲ್ಲಪ್ಪ, ಏನು ಆಕ್ಷೇಪ ಇಲ್ಲ, ನೀವು ಪದಾಧಿಕಾರಿಗಳು ನೇಮಕ ಮಾಡಿಕೊಳ್ರಿ, ಮಾಡಿಕೊಂಡು ಅದು ಮಾಡಿ ಅಂತ ಹೇಳಿದೆ. ಆ ರೀತಿ ಪದಾಧಿಕಾರಿಗಳು ಮಾಡಿಕೊಡ್ರಿ. ಕಾರಿಗ್ನೂರು ಧಾರ್ಮಿಕ ಸೇವಾ ಸಮಿತಿ ಅಂತ. ಒಂದು ವೇಳೆ ಇಲ್ಲ, ಇದು ಇನ್ನೂ ಭಾಳ ಇಲ್ಲ, ಇದು ಟೆಕ್ನಿಕಲಿ ಭಾಳ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಂದು ತಿದ್ದುಪಡಿ, ಕಲ್ಲೇಶ್ವರ ರಥೋತ್ಸವ ಸಮಿತಿ ಅಂತ ಬೇಕಾದ್ರೆ ಮಾಡ್ಕೊಳ್ಳಿ, ರಥೋತ್ಸವ ಸಮಿತಿ ಅಂತ. ಆದರೆ ಕಲ್ಲೇಶ್ವರ ದೇವಸ್ಥಾನ ಸಮಿತಿ ಅಂತ ಬೇಡ. ಕಲ್ಲೇಶ್ವರ ದೇವಸ್ಥಾನ ಅಂತ ಮಾಡೋಕ್ಕಲ್ಲ, ಎಲ್ಲ ದೇವಸ್ಥಾನಗಳು, ಮಸೀದಿಗಳು ಎಲ್ಲದನ್ನೂ ಸೇರಿ, ಈಗಾಗಲೇ ಹೇಳಿದ್ದೀನಲ್ಲ, ಪದೇ ಪದೇ ಹೇಳಿದರೆ ನಿಮಗೂ ಬೋರ್ ಆಗುತ್ತೆ. ಅದನ್ನೆಲ್ಲದನ್ನೂ ಸೇರ್ಕೊಂಡು ಮಾಡ್ಬೇಕಾಗತ್ತೆ. ಯಾಕಂದರೆ ಎಲ್ಲದನ್ನೂ ಸೇರ್ಕೊಂಡು ಮಾಡಬೇಕಾದ ಬೇಡಿಕೆ ನನ್ನ ಮುಂದಿರೋದ್ರಿಂದ ಮತ್ತು ಜವಾಬ್ದಾರಿನೂ ನನಗಿರೋದ್ರಿಂದ ಅದನ್ನೆಲ್ಲದು ನೋಡಬೇಕಿದೆ. ಸೊ ಇದನ್ನೆಲ್ಲ ಸುಮಾರು ಸುದೀರ್ಘವಾಗಿದೆ. ಇದು ಏನು, ಅಯ್ಯೋ 15 ನಿಮಿಷ ಮಾತಾಡಿದ್ದೀನಿ ನಾನು ಇಷ್ಟೊತ್ತು ಮಾತಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಈ 15 ನಿಮಿಷ ನಾನು ಮೊದಲೇ ಹೇಳ್ಬೇಕತ್ತಿತ್ತು ಪರಿಪೂರ್ಣ ಕೇಳ್ರಿ ಅಂತ. ಈ 15 ನಿಮಿಷನ ಕೇಳಿ ನಿಮಗೇನಾರ ಗೊಂದಲಗಳಿದ್ದರೆ ಅಥವಾ ಏನೇ ಸಲಹೆಗಳಿದ್ದರೆ, ನೀವೇನೆಂದು ನಾನು ಭೇಟಿ ಮಾಡಿಲ್ಲ ಅನ್ನಂಗಿಲ್ಲ, ನಾನೇನು ನಿಮ್ಮನ್ನೆಂದು ಭೇಟಿ ಮಾಡಿಲ್ಲ ಅನ್ನಂಗಿಲ್ಲ. ನಮ್ಮ ಗ್ರಾಮದವರು ಯಾರಿಗೆ ಏನೇ ಸಲಹೆ ಇದ್ದರೆ ಅಥವಾ ಏನಾದರೂ ಆಕ್ಷೇಪಗಳಿದ್ದರೆ ಅದನ್ನು ನೀವು ನೇರವಾಗಿ ನನ್ನ ಜೊತೆಗೆ ಬಂದಾರು ಮಾತಾಡ್ರಿ, ಫೋನ್ನಾಗಾದರೂ ಮಾತಾಡ್ರಿ. ಆದರೆ ಆದಿ ಬೀದಿಯಲ್ಲಿ ಚರ್ಚೆ ವಿಷಯ ಮಾಡಬೇಡಿ. ಇದು ದೇವರ ವಿಷಯ. ದೇವರು ಅಂದರೆ ನಾವೆಲ್ಲರೂ ಒಟ್ಟಾಗಿರೋದೇ ದೇವರು ಧರ್ಮ. ದೇವರ ಧರ್ಮದ ವಿಷಯಕ್ಕೆ ನಾವು ಏನಾರ ಭಿನ್ನಾಭಿಪ್ರಾಯ ಮಾಡ್ಕೊಂಡ್ರೆ ಅದು ನಮ್ಮದು ಸರಿಯಾದ ತಿಳುವಳಿಕೆ ಆಗಲ್ಲ. ಅದು ದೇವರು ಧರ್ಮ ಅಂದರೆ ಎಲ್ಲರೂ ಒಟ್ಟಾಗಿ ಇರೋದು, ಒಟ್ಟಾಗಿ ಆಲೋಚನೆ ಮಾಡೋದೇ ದೇವರು ಮತ್ತು ಧರ್ಮ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗಲೂ ಹೇಳ್ತೀನಿ, ಕಾರಿಗ್ನೂರು ಧಾರ್ಮಿಕ ಸೇವಾ ಸಮಿತಿ ಅಂತಲೇ ಮಾಡ್ಕೊಳ್ರಿ. ಇಲ್ಲ ಅದು ತಾಂತ್ರಿಕ ಸಾಧ್ಯನೇ ಇಲ್ಲ ಅನ್ನೋದಾದರೆ ಕಲ್ಲೇಶ್ವರ ರಥೋತ್ಸವ ಸಮಿತಿ ಅಂತ ಮಾಡ್ಕೊಳ್ಳಿ. ಇನ್ನು ಬೇರೆ ಯಾವುದೇ ಹೆಸರಿಡೋದಾದರೆ ಅದು ನಾವೆಲ್ಲರೂ ಗ್ರಾಮಸ್ಥರು ಸೇರಿ ಅದಕ್ಕಿನ್ನೂ ಭಾಳ ಹಿರಿಯರನ್ನ ಸೇರಿಸ್ಕೊಂಡು ಅವರು ನಾಳೆ ಬೇರೆ ಬೇರೆ ಗ್ರಾಮಗಳಿಗೆ ಹೋದಾಗ ಆ ಗ್ರಾಮಸ್ಥರು ಆ ಹಿರಿಯ ತಲೆಗಳು ನೋಡಿ ಅವರು ದೇವಸ್ಥಾನ ನಿರ್ಮಾಣಕ್ಕೆ ಸಹಕಾರ ಮಾಡೋಂಗಿರ್ಬೇಕು. ಹಾಗಾಗಿ ಮತ್ತು ಸರ್ಕಾರಕ್ಕೂ ಹೋಗ್ಬೇಕಾಗತ್ತೆ, ಅಲ್ಲೂ ಕೂಡ ಜನಪ್ರತಿನಿಧಿಗಳ ಸಹಕಾರ ತಗೋಬೇಕಾಗತ್ತೆ. ಇದೆಲ್ಲ ತುಂಬ ದೊಡ್ಡ ಯೋಜನೆ ಇದೆ. ಹಾಗಾಗಿ ಸಂಕುಚಿತವಾಗಿ ಯೋಚನೆ ಮಾಡ್ದಂಗೆ. ಮತ್ತು ಏನಾಗುತ್ತೆ ಅಂದರೆ, ಈಗ ನೀವು ಶ್ರಮ ಹಾಕಿ ಹಬ್ಬ ಮಾಡಿರೋದ್ರಿಂದ ಈ ಸಲ ತುಂಬ ಚೆನ್ನಾಗಾಗಿದೆ ಅಂತ ನಿಮಗೆ ಸಹಜವಾಗಿ ಅನಿಸುತ್ತೆ. ನಾವು ಯಾವಾಗ ಶ್ರಮ ಹಾಕ್ತೀವಲ್ಲ ಆವಾಗ ಅದು ಆದ ಕೆಲಸದ ಬಗ್ಗೆ ನಮಗೆ ಸಂತೋಷ ಆಗುತ್ತೆ. ಆದರೆ ನಾನು ಶ್ರಮ ಹಾಕದೇ ಇರಲಿ, ಯಾವ ಕಾಲದಾಗಲಿ ಯಾರಿಂದನಾಗಲಿ ಒಳ್ಳೆ ಕೆಲಸ ಆದಾಗ ಅದು ಸಂತೋಷ ನನಗೆ ಹಾಗೆ ಆಗುತ್ತೆ. ಹಾಗಾಗಿ ಬಂಧುಗಳೇ, ನಾನು ಈಗಾಗಲೇ ಭಾಳ ಸಮಯ ಆಗ್ಬಿಡ್ತೇವೆ. 18 ನಿಮಿಷ ಆಗಿದೆ. ಅದು ದಯವಿಟ್ಟು ಪೂರ್ಣ ಕೇಳ್ರಿ. ಈ ರೀತಿ ಮಾಡೋಣ. ಕಾರಿಗ್ನೂರು ಧಾರ್ಮಿಕ ಸೇವಾ ಸಮಿತಿ ಅಂತ ಮಾಡಿ ಪದಾಧಿಕಾರಿಗಳನ್ನೇನು ನೇಮಕ ಮಾಡಿದರೆ ಆ ಪ್ರಕಾರ ನೋಂದಣಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗೋಣ. ಧನ್ಯವಾದಗಳು. ಶುಭ ದಿನ.